ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬಿಗ್ ಭರ್ಜರಿ ಗುಡ್ ನ್ಯೂಸ್. ಹೌದು, 22 ಹಾಗೂ 23ನೇ ಕಂತಿನ ಹಣ 4,000 ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸುಮಾರು 5,000 ಕೋಟಿ ಫಂಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಬರ್ತಾ ಇದೆ, ಹೌದು ನಿಜ. ಆದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಇಂತಹ ಮಹಿಳೆಯರಿಗೆ ಈ ದುಡ್ಡು ಬರೋದಿಲ್ಲ, ಆ ಎಲ್ಲ ವಿಷಯವನ್ನ, ಆ ಎಲ್ಲ ರೂಲ್ಸ್ ಗಳನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕರ್ ಅಂಟಿಸಿದ್ರೆ ನೀವು ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವತ್ತಿನಿಂದನೇ ಸರ್ವೆ ಆಗ್ತಾ ಇದೆ, ಇವತ್ತಿನಿಂದನೇ ಗಣತಿಯ ಕಾರ್ಯ ಪ್ರಾರಂಭವಾಗ್ತಾ ಇದೆ. ಸೊ ಹಾಗಾದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ನೀವು ಅವಾಗ ಆ ಡಾಕ್ಯುಮೆಂಟ್ಸ್ ಗಳನ್ನ ಹುಡುಕಾಡ್ಲಿಕ್ಕೆ ಟೈಮ್ ಹೋಗ್ಬಿಡುತ್ತೆ. ಆ ಕೆಲಸ ಮಾಡ್ಬೇಡಿ. ಡಾಕ್ಯುಮೆಂಟ್ಸ್ ಗಳನ್ನ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳಿ. ಇವತ್ತೇ ಅಂದ್ರೆ ಸ್ಟಾರ್ಟ್ ಆಗಿದೆ, ಇವತ್ತೇ ಬರ್ತಾರಂತಲ್ಲ. ಸೊ ನಿಮ್ಮ ಮನೆಗೆ ಇವತ್ತು ಕೂಡ ಬರ್ಬೋದು, ನಾಳೆನೂ ಕೂಡ ಬರ್ಬೋದು. ಯಾಕಂದ್ರೆ ಇವತ್ತಿನ ಹಿಡ್ಕೊಂಡು ಅಂದ್ರೆ ಸೆಪ್ಟೆಂಬರ್ ಈ ಒಂದು 22ನೇ ತಾರೀಕು ಹಿಡ್ಕೊಂಡು ಅಕ್ಟೋಬರ್ 7ನೇ ತಾರೀಕು ಕೂಡ ಸಮೀಕ್ಷೆ ನಡೆಯುತ್ತಂತ ಹೇಳಿದ್ದಾರೆ. ಆ ಒಂದು ದಿನಗಳಲ್ಲಿ ಮುಕ್ತಾಯವಾಗಲಿಲ್ಲ ಅಂದ್ರೆ ಮತ್ತೆ ಮುಂದೆ ಕೆಲವೊಂದಿಷ್ಟು ದಿನಗಳ ಕಾಲ ಮತ್ತೆ ಸರ್ವೆ ನಡೆಯುತ್ತೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿವರಣೆಯನ್ನ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಟಾಪಿಕ್. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಈ ಸ್ಟಿಕ್ಕರ್ ನ ಮಹಿಮೆಯನ್ನ ನಾವು ತಿಳಿದುಕೊಳ್ಳಲ್ಲ. ಅದಕ್ಕಿಂತ ಮುಂಚೆ 4,000 ಗೃಹಲಕ್ಷ್ಮಿ ದುಡ್ಡು ರಿಲೀಸ್ ಆಗೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಅತಿ ಶೀಘ್ರದಲ್ಲಿ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ರು. ಅದರ ಪ್ರಕಾರ ಈಗ 5,000 ಕೋಟಿ ಹಣವನ್ನ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡ್ಕೊಂಡಾಗಿದೆ. ಈಗ ಕೆಲವೊಂದಿಷ್ಟು ದಿನಗಳಲ್ಲಿ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತಕ್ಕಂತಹ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಓಕೆ. ಆದ್ರೆ ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಎಲಿಜಿಬಲ್ ಇದ್ದಂತವ್ರಿಗೂ ಕೂಡ ದುಡ್ಡು ಬರೋದಿಲ್ಲ, ಈಗಲೇ ಹೇಳ್ತಾ ಇದೀನಿ. ಸೊ ಯಾಕೆ, ಅದನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಸೊ ಎಲಿಜಿಬಲ್ ಇದ್ದರು ಅಥವಾ ಇಲ್ಲದೆ ಇರುವುದು ನಿಮಗೆ ಒಂದೊಂದು ರೂಲ್ಸ್ ಗಳು ಗೊತ್ತಿದೆ. ಅಂದ್ರೆ GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು, ಇಂತಹ ಮಹಿಳೆಯರಿಗೆ ನಾವು ಕೊಡೋದಿಲ್ಲ ಅಂತ ಸ್ಪಷ್ಟ ಕೊಟ್ಟಿದ್ದಾರೆ. ಇನ್ನು BPL APL ಹೊಂದಿದಂತವರಿಗೆ, ಫಲಾನುಭವಿಗಳಿಗೆ ಮಾತ್ರ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದನ್ನ ಹೊರತುಪಡಿಸಿ ಇನ್ಯಾವ ರೂಲ್ಸ್ ಗಳಿದಾವೆ? ಇನ್ನು 4 ವೀಲರ್ ವಾಹನದವರಿಗೆ APL ಇರ್ತಾರೆ, ಅವ್ರಿಗೂ ಕೂಡ ಸಿಗತ್ತೆ. ಅಂದ್ರೆ ದೊಡ್ಡ ದೊಡ್ಡ ವಾಹನಗಳನ್ನ ಸಾಕಷ್ಟು ವಾಹನಗಳನ್ನ ಖರೀದಿ ಮಾಡಿದ್ರೆ ಅವರನ್ನು ತೆಗೆದಾಕ್ತಾರೆ, ಅದು ಬೇರೆ ವಿಷಯ. 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿದ್ರೆ ಅವ್ರನ್ನು ಕೂಡ ತೆಗೆದಾಕ್ತಾರೆ, ಅದು ಬೇರೆ ವಿಷಯ. ಸೊ ಇನ್ನು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತವರು ಯಾರ್ಯಾರು, ಹೇಗೆ, ಏನು, ಎಲ್ಲವನ್ನ ನೋಡ್ತಾ ಹೋಗೋದಾದ್ರೆ, ಈಗ ಬಹಳಷ್ಟು ಫಲಾನುಭವಿಗಳು ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಸೇಮ್ ಪಿಂಚಣಿ ಯೋಜನೆಯಲ್ಲಿ ಕೂಡ ಆಗ್ತಾ ಇದೆ, ಇದೇ ಸೇಮ್. ಈಗ ಯಾವ ರೀತಿಯಾಗಿ ಹಿರಿಯ ನಾಗರಿಕರು ತೀರಿ ಹೋಗಿರ್ತಾರೆ, ಅವ್ರ ಹೆಸರಲ್ಲಿ ಇನ್ನೂ ಪಿಂಚಣಿಯ ದುಡ್ಡು ಅಕೌಂಟ್ ನಲ್ಲಿ ಜಮಾ ಆಗ್ತಾನೆ ಇರುತ್ತೆ. ಅದನ್ನ ತಕೊಳ್ಳಿಕ್ ಬರೋದಿಲ್ಲ, ಮರಣೋತ್ತರ ತೆಗೆದ ತನಕ ಅಥವಾ ಆ ವ್ಯಕ್ತಿನೇ ಬಂದು ತೆಗೆದುಕೊಳ್ಳುವ ತನಕ ಬರೋದಿಲ್ಲ. ಆದ್ರೆ ಆ ಅಕೌಂಟ್ ನಲ್ಲಿ ಹಾಗೆ ದುಡ್ಡು ಬರ್ತಾ ಇರುತ್ತೆ. ಕೊನೆಯ ದಿನ ಒಂದು ಪಕ್ಷ ಡೇಟ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ, ಈಗ ತೀರಿ ಹೋಗಿದ್ದಾರೆ ಹಾಗೆ ಅಂತ ಹೇಳ್ಬಿಟ್ಟು ಅಕೌಂಟ್ ನಲ್ಲಿ ಇರ್ತಕ್ಕಂತಹ ದುಡ್ಡನ್ನ ತೆಗೆದುಕೊಂಡು ಬಿಡ್ತಾರೆ. ಈ ಒಂದು ಐಡಿಯಾದಿಂದನೂ ಕೂಡ ಆ ಒಂದು ದುಡ್ಡು ಜಮಾ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಈ ಗೃಹಲಕ್ಷ್ಮಿಯರು, ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಈ ರೀತಿ ಮಾಡ್ತಾ ಇದಾರಂತೆ. ಹಾಗಾಗಿ ಈ ರೀತಿ ಬಹಳಷ್ಟು ಕಡೆ ಸಿಕ್ಕೊಂಡಿದ್ದಾರೆ. ಅದೇ ಪ್ರಕಾರ ಆ ಒಂದು ರೂಲ್ಸ್ ಗಳು ಈಗ ಅನ್ವಯಿಸ್ತಾ ಇದೆ. ಸೊ ಯಾರ್ಯಾರು ಈ ರೀತಿ ಮಾಡಿದ್ರಿ, ಸೊ ಇಂಥವ್ರೆಲ್ಲರದು ಫಲಾನುಭವಿಗಳನ್ನ ನಾವು ತೆಗೆದಾಕ್ತಾ ಇದ್ವಿ, ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೊಸ ವ್ಯಾಪಾರಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡು GST ಪೇಯರ್ ಆಗಿರ್ತಾರೆ, ಹೌದು, ಬೆಳವಣಿಗೆ ಆಗಿರುತ್ತೆ. APL ದಿಂದ ಈಗ BPL ದಿಂದ APL ಗೆ ಹೇಗೆ ಹೋಗಿರ್ತಾರೋ ಹಾಗೆ APL ದಿಂದ ಇನ್ನೂ ಶ್ರೀಮಂತರಾಗಿರ್ತಾರೆ. ಹಾಗಾಗಿ ಅಂತಹ ಫಲಾನುಭವಿಗಳನ್ನ ಮತ್ತೆ ರದ್ದು ಮಾಡ್ತಾ ಇದ್ದಾರೆ. ಎಲಿಜಿಬಲ್ ಇದುವರೆಗೂ ಕೂಡ ಇರ್ತೀರಿ, ಇನ್ಮೇಲೆ ಇರೋದಿಲ್ಲ ಅಂತವರನ್ನ ಈಗ ತೆಗೆದಾಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಗೌರ್ಮೆಂಟ್ ನೌಕರಸ್ಥರು ಕೂಡ ಇರ್ತಾರೆ, ಅವರನ್ನ BPL ದಿಂದ APL ಗೆ ಕನ್ವರ್ಟ್ ಮಾಡ್ತಾರೆ. ಈಗ ಒಂದು ಕುಟುಂಬ ಇರತ್ತೆ, ಆ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯಂದು ಗೌರ್ಮೆಂಟ್ ನೌಕರಿ ಆಗತ್ತೆ. ಸೊ ಆ ಒಂದು ಗೌರ್ಮೆಂಟ್ ನೌಕರಿ ಆದ ತಕ್ಷಣ ಆ ಗೌರ್ಮೆಂಟ್ ನೌಕರಸ್ಥರಿಗೆ ಗೌರ್ಮೆಂಟ್ ನೌಕರಿ ಸಿಕ್ಕಿರ್ತಕ್ಕಂತಹ ಕಾರಣಕ್ಕಾಗಿ BPL ದಿಂದ APL ಗೆ ಕನ್ವರ್ಟ್ ಮಾಡಲಾಗ್ತದೆ. ಆ ಕನ್ವರ್ಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ದುಡ್ಡು ರಿಲೀಸ್ ಆದ್ರೆ ಅವಾಗ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಯಾಕಂದ್ರೆ ನಿಮ್ದು ಈ ಕಡೆ APL ಕೂಡ ಇರೋದಿಲ್ಲ, ಈ ಕಡೆ BPL ಕೂಡ ಇರೋದಿಲ್ಲ. ಅದು ಫೆಚ್ ಸರ್ಕಾರಿ ಅಫಿಸಿಯಲ್ ವೆಬ್ಸೈಟ್ ಗಳಲ್ಲಿ ಆಗಿರೋದಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಫೆಚ್ ಆಗುವ ತನಕ, ಅದು ಡೀಟೇಲ್ಸ್ ಸರಿಯಾಗಿ ಸಿಗುವ ತನಕ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಒಂದು ಕಂತು ಮಿಸ್ ಆಗ್ಬೋದು, ಕೊನೆಯ ಪಕ್ಷ ಮತ್ತೊಂದು ಕಂತು ಸಿಗತ್ತೆ. ಯಾಕಂದ್ರೆ BPL APL ದವರಿಗೆ ದುಡ್ಡು ಸಿಗುವಂತದ್ದು. ಇನ್ನು ಬಹಳಷ್ಟು ಜನ ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ, ಅಂತವರನ್ನ ಕೂಡ ರದ್ದು ಮಾಡ್ತಾ ಇದೆ. ಇದು ಹೇಗ್ ಸಿಗ್ತಾ ಇದೆ ಅಂತ ಈಗ ಸರ್ವೆ ಕಾರ್ಯ ಕೂಡ ನಡೀತಾ ಇದೆ. ನಿಮ್ಗೆ ಹೇಳಿದ್ನಲ್ಲ ಸ್ಟೀಕರ್, ಈ ಸರ್ವೆ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ
ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಪಡಿತರ ಚೀಟಿ ಕೂಡ ಅವ್ರು ನೋಡ್ತಾರೆ. ಆ ಪಡಿತರ ಚೀಟಿ ಒಂದ್ ಇರ್ತದೆ, ಆ ಒಂದರಲ್ಲಿ 2 ರಿಂದ 3 ಜನ ಇರ್ತೀರಿ. ಮತ್ತೊಂದು ಪಡಿತರ ಚೀಟಿ ಇರುತ್ತೆ, ಅದು ಅಣ್ಣಂದು, ಇದು ತಮ್ಮಂದು, ಇನ್ನೊಂದು ಹಿರಿಯರದು, ಅವ್ರವ್ರದ್ದು ಎಲ್ಲರದು ಕೂಡ ಬೇರೆ ಇರುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ ತಕ್ಷಣ ಆ ಪಡಿತರ ಚೀಟಿಯಲ್ಲಿ ನೀವು 2 ರಿಂದ 3 ಪಡಿತರ ಚೀಟಿ ಹೊಂದಿರೋದು ಅವ್ರಿಗೆ ಗೊತ್ತಾದ್ರೆ ಅವರು ಆಹಾರ ಇಲಾಖೆಗೆ ಇನ್ಫಾರ್ಮೇಶನ್ ಕಳಿಸ್ತಾರೆ, ಜಸ್ಕಾಂ ಇಲಾಖೆದವರು. ಸೊ ಆವಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಂಡು ರದ್ದು ಮಾಡಲಾಗ್ತದೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಒಂದು ವೇಳೆ ಈ ಕೆಲಸ ಆಗ್ಲಿಲ್ಲ ಅಂದ್ರೆ ಅವರು ಗಮನ ಹರಿಸ್ತಿರ್ತಾರೆ. ಸೊ ಅವರು ಕಂಡು ಹಿಡ್ಕೊಂಡು ರದ್ದು ಮಾಡುವಂತಹ ಕೆಲಸ ಮಾಡ್ತಾರೆ. ಇದನ್ನ ಮೊದಲೇ ಹೇಳಿದ್ದಾರೆ, 1 ರಿಂದ 3 ರೇಷನ್ ಕಾರ್ಡ್, ಒಂದೇ ಒಂದು ರೇಷನ್ ಕಾರ್ಡ್ ಹೊಂದಿರಬೇಕು. 2 ರಿಂದ 3 ರೇಷನ್ ಕಾರ್ಡ್ ಹೊಂದಿದ್ರೆ ನಾವು ರದ್ದು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಫಲಾನುಭವಿಗಳು ಎಲಿಜಿಬಲ್ ಇರ್ತಾರೆ. ಕಾಳಸಂತೆಗಳಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ, ತಮಗೇನೋ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಿರ್ತಾರೆ. ಅಂತಹ ಒಂದು ಫಲಾನುಭವಿಗಳನ್ನು ಕೂಡ ರದ್ದು ಮಾಡಲಾಗ್ತದೆ. ಸೊ ಇದು ಕೂಡ ಗಮನದಲ್ಲಿರ್ಲಿ. ಬಹಳಷ್ಟು ಕಡೆ ಈ ರೀತಿ ನಡೀತಾ ಇದೆ. ಕಾಳಸಂತೆಗಳಲ್ಲಿ ಕೂಡ ಗಮನ ಹರಿಸ್ತಿರ್ತಾರೆ. ಯಾರು ರೇಷನ್ ಅಕ್ಕಿಯನ್ನ ಮಾರಾಟ ಮಾಡ್ತಿದ್ದಾರೆ, ರೇಷನ್ ಅಕ್ಕಿ ಎಷ್ಟು ಮಾರಾಟವಾಗ್ತಾ ಇದೆ, ಇದೆಲ್ಲವೂ ಕೂಡ ಮಾಹಿತಿ ಆಹಾರ ಇಲಾಖೆಗೆ ಹೋಗ್ತಾ ಇರುತ್ತೆ. ಆದಷ್ಟು ಅದನ್ನ ಬಗ್ಗೆನೂ ಕೂಡ ಗಮನ ಹರಿಸಿರ್ತಾರೆ. ಇದು ನಿಮ್ಮ ಗಮನದಲ್ಲಿರ್ಲಿ. ನಿಮಗೆ ಸರ್ಕಾರ ಯೂಸ್ ಇದೆ ಅಂತ ಕೊಟ್ಟಿರ್ತಾರೆ, ಅದನ್ನ ನೀವು ಬಳಕೆ ಮಾಡ್ಕೊಳ್ಬೇಕು. ಇನ್ನು ಎಲಿಜಿಬಲ್ ಇರ್ತೀರಿ, ಬಹಳ ದಿನದಿಂದ, ಬಹಳ ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಂಡಿರೋದಿಲ್ಲ. ಸೊ ಅಂತಹ ಫಲಾನುಭವಿಗಳು ಅಂದ್ರೆ 3 ರಿಂದ 4 ತಿಂಗಳವರೆಗೂ ಕೂಡ ರೇಷನ್ನೇ ನೀವು ತೆಗೆದುಕೊಂಡಿರೋದಿಲ್ಲ, ವಲಸೆ ಹೋಗಿರ್ತೀರಿ, ಬೇರೆ ಕಡೆ ನೀವು ದುಡಿಮೆ ಮಾಡ್ತಿರ್ತೀರಿ, ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಿರೋದಿಲ್ಲ ಅಥವಾ ಮರೆತಿರ್ತೀರಿ. ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಯಾಕಂದ್ರೆ ನಿಮ್ಗೆ ಯೂಸೇ ಇಲ್ಲ, ಎಲಿಜಿಬಲೇ ಇಲ್ಲ. ಆ ಒಂದು ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ. ಇದು ನಿಮ್ಮ ಗಮನದಲ್ಲಿರ್ಲಿ. ಆದಷ್ಟು ಮೇಲಿಂದ ಮೇಲಕ್ಕೆ ಬಂದು ರೇಷನ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರಿ. ಇದರ ಬಗ್ಗೆ ನಿಮ್ಮ ಕ್ಲಾರಿಟಿ ಸಿಕ್ಕರೆ, ಇನ್ನು ಸ್ಟಿಕರ್ ನ ಮಹಿಮೆ, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದರಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲವೂ ಕೂಡ ಸಮೀಕ್ಷೆ ನಡೀತಾ ಇದೆ. ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ, ಎಷ್ಟು ಜನರದ ಶಿಕ್ಷಣ ಆಗಿದೆ, ಎಷ್ಟು ಜನ ಗೌರ್ಮೆಂಟ್ ನೌಕರಸ್ಥರಿದ್ದಾರೆ, ಎಷ್ಟು ಜನ ಖಾಸಗಿಯಲ್ಲಿ ದುಡಿತೀರಿ, ಎಷ್ಟು ಆದಾಯ ಇದೆ, ಎಲ್ಲವೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ರೆಡಿ ಇರಬೇಕು, ನಿಮ್ಮ ಆಧಾರ್ ಕಾರ್ಡ್ ರೆಡಿ ಇರಬೇಕು, ನಿಮ್ಮ ವೋಟರ್ ID, ಪ್ಯಾನ್ ಕಾರ್ಡು, ಇದೆಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿಯಾಗಿ ಇಟ್ಕೊಳ್ಬೇಕು. ಆವಾಗ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಇದೇ ಒಂದು ಸೆಪ್ಟೆಂಬರ್ 22ನೇ ತಾರೀಕು ಪ್ರಾರಂಭವಾಗಿ ಇದೇ ಅಕ್ಟೋಬರ್ 7ನೇ ತಾರೀಕುವರೆಗೂ ಕೂಡ ನಡೆಯಲಿದೆ ಅಂತಕ್ಕಂತಹ ನಿರೀಕ್ಷೆ ಇದೆ. ಆದ್ರೆ ಏನಾದ್ರೂ ಅಷ್ಟು ದಿನಗಳ ಒಳಗಾಗಿ ಎಷ್ಟು ದಿನ ಮನೆಗಳಿಗೆ ಸ್ಟಿಕರ್ ಅಂಟಿಸಿರ್ತಾರೆ ಅವೆಲ್ಲವೂ ಕೂಡ ಸರ್ವೆ ಆಗ್ಲಿಲ್ಲ ಅಂದ್ರೆ ಮತ್ತು ಕೆಲವೊಂದಿಷ್ಟು ದಿನಗಳ ಕಾಲ ಟೈಮ್ ತಗೊಂಡು ಅದನ್ನೆಲ್ಲವೂ ಕೂಡ ಮುಕ್ತಾಯಗೊಳಿಸ್ತಾರೆ. ಗಣತಿಯ ಕಾರ್ಯ, ಸರ್ವೆ ಕಾರ್ಯ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಿಮ್ಮ ಏರಿಯಾದಲ್ಲಿ ಕೂಡ ಏನೇನ್ ಡೆವಲಪ್ಮೆಂಟ್ ಆಗಿದೆ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಬದಲಾವಣೆ ಆಗುತ್ತೆ, ಈ ಸ್ಟಿಕರ್ ನಿಂದ ಮತ್ತೇನು ಮಾಹಿತಿ ಸಿಗತ್ತೆ ಅದನ್ನ ನಾನು ನಿಮಗೆ ಒದಗಿಸ್ತಾ ಇರ್ತೀನಿ. ಹಾಗಾಗಿ ಈ ಸ್ಟಿಕರ್ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಬೇಕಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಸೊ ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ, ಯಾಕಂದ್ರೆ ಪ್ರತಿಯೊಬ್ಬ ಕುಟುಂಬಗಳಲ್ಲಿ, ಪ್ರತಿಯೊಬ್ಬ ಮನೆಗಳಿಗೆ ಈ ಸ್ಟಿಕರ್ ಅಂಟಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನ ಎಲ್ಲ ಮನೆಯವರಿಗೂ ಕೂಡ ಶೇರ್ ಮಾಡುವಂತಹ ಕೆಲಸ, ಜವಾಬ್ದಾರಿ ಈಗ ನೀವು ನೋಡ್ತಕ್ಕಂಥವ್ರದ್ದು. ಸೊ ಎಲ್ಲರಿಗೂ ನೀವು ಶೇರ್ ಮಾಡಿ, ಅವ್ರು ಮತ್ತೊಬ್ಬರಿಗೆ ಶೇರ್ ಮಾಡ್ತಾರೆ. ಎಲ್ಲರಿಗೂ ಕಡೆನೂ ಕೂಡ ಈ ಇನ್ಫಾರ್ಮೇಶನ್ ಹೋಗ್ಲಿ, ಸಮೀಕ್ಷೆಗೆ ಬರ್ತಾ ಇದಾರೆ ಅನ್ನುವಂಥದ್ದು ತಿಳಿಲಿ. ಈ ಒಂದು ವಿಷಯ ಅಷ್ಟ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.